ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಭವ್ಯ ಭಾರತದ ಪ್ರಜಾಪ್ರಭುತ್ವದ ಪ್ರತಿನಿಧಿಯಾಗಿ ಮೋದಿ ಮತ್ತೆ ಆಯ್ಕೆಯಾಗಿದ್ದಾರೆ. ದಾಖಲೆಯ ತ್ರಿವಿಕ್ರಮನಾಗಿ ಪ್ರಧಾನಿ ಪಟ್ಟ ಅಲಂಕರಿಸುವುದಕ್ಕೆ ಸಜ್ಜಾಗಿದ್ದಾರೆ. ಜೂನ್ 9ರಂದು ನರೇಂದ್ರ ದಾಮೋದರ್ ದಾಸ್ ಮೋದಿಯಾದ ನಾನು ಅನ್ನೋ ಸದ್ದು ಕೇಳೋದಕ್ಕಿದೆ. ಮಿತ್ರ ಪಕ್ಷಗಳ ಸಚಿವರು ಸಂಪುಟ ಸೇರೋದಕ್ಕಿದ್ದಾರೆ. ಎನ್ಡಿಎ ಒಕ್ಕೂಟ ಸರ್ಕಾರ ರಚಿಸೋ ತರಾತುರಿಯಲ್ಲಿದ್ದರೆ ಇಂಡಿಯಾ ಕೂಟ ಸರ್ಕಾರ ರಚನೆಯ ಪ್ರಯತ್ನಕ್ಕೆ ಎಳ್ಳು ನೀರು ಬಿಟ್ಟಿದೆ. ವಿಪಕ್ಷಗಳಿಂದ ಬೆಂಬಲ ಸಿಗದೆ ಅಧಿಕಾರ ಹಿಡಿಯೋ ಕನಸಿಗೆ ಫುಲ್ ಸ್ಟಾಪ್ ಬಿದ್ದಿದೆ. ಆದರೆ 99 ಸೀಟ್ ಗೆದ್ರೂ ಕೂಡ ವಿಪಕ್ಷ ನಾಯಕ ಸ್ಥಾನಕ್ಕೆ ಇರೋದಕ್ಕೆ ರಾಹುಲ್ ಗಾಂಧಿ ಹಿಂದೇಟು ಹಾಕಿದ್ದಾರೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮೊದಲ ವಿಕೆಟ್ ಪತನವಾಗಿದೆ. ವಾಲ್ಮೀಕಿ ನಿಗಮದ ಅವ್ಯವಹಾರ ಆರೋಪ ಕೇಸ್ನಲ್ಲಿ ಬಿ ನಾಗೇಂದ್ರ ತಲೆದಂಡ ಆಗಿದೆ. ಆಪ್ತ ಸಹಾಯಕನ ಬಂಧನವಾಗ್ತಾ ಇದ್ದಂತೆ ನೈತಿಕ ಹೊಣೆ ಹೊತ್ತು ಸ್ವ ಇಚ್ಛೆಯಿಂದ ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದಾರೆ. ಅತ್ಯಾಚಾರದ ಆರೋಪ ಹೊತ್ತು ಪ್ರಜ್ವಲ್ ರೇವಣ್ಣ ಮತ್ತೆ ಕತ್ತಲೆ ಕೋಣೆಯ ಹಿಂದೆ ಸರಿದಿದ್ದಾರೆ. ಅಶ್ಲೀಲ ವಿಡಿಯೋ ಆರೋಪಿಗೆ ಇನ್ನು 4 ದಿನ ಎಸ್ಐಟಿ ಕಸ್ಟಡಿ ನೀಡಿ ನ್ಯಾಯಾಲಯ ಆದೇಶ ಹೊರಡಿಸಿದೆ. ಜೊತೆಗೆ ಪ್ರಜ್ವಲ್ ಪುರುಷತ್ವ ಪರೀಕ್ಷೆಯ ವರದಿಯನ್ನ ಎಸ್ಐಟಿ ಕೋರ್ಟ್ಗೆ ಸಲ್ಲಿಸಿದೆ. ಬಾಲಿವುಡ್ ಬೆಡಗಿ ಕಂಗನಾ ಮೇಲೆ ಏರ್ಪೋರ್ಟ್ನಲ್ಲಿ ಹಲ್ಲೆಯಾಗಿದೆ. ರೈತ ವಿರೋಧಿ ಹೇಳಿಕೆ ಕೊಟ್ಟಿದ್ದಕ್ಕೆ ಸಿಡಿದೆದ್ದ ಕುಲ್ವಿಂದರ್ ಕೌರ್ ಎಂಬಾಕೆ ಮಂಡಿ ಕ್ಷೇತ್ರದ ಸಂಸದಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ. ಇದಾದ ಬಳಿಕ ನಾನು ಸುರಕ್ಷಿತವಾಗಿದ್ದೀನಿ ಅಂತ ಕಂಗನಾ ರಾಣಾವತ್ ಹೇಳಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.